ನಮಸ್ಕಾರ ರೈತ ಬಂದವರೇ. ಇವತ್ತು ನೋಡ್ರಿ ನಮ್ಮ ಪಪ್ಪಾಯ ಪ್ಲಾಟ್ ಇದೆ. 80 ದಿವಸದ ಪಪ್ಪಾಯ ಪ್ಲಾಟ್ ನೋಡ್ರಿ ಹೆಂಗಿದೆ. ಒಳಗೋಗಿ ತೋರಿಸ್ತಾನೆ ರೀ ನಿಮ್ಗೆ. ಒಂದು ಸತಿ ಇದನ್ನು ನೋಡ್ಕೊಂಬಿಡ್ರಿ ಸೈಡಿಂದ. ಫ್ಲವರಿಂಗ್ ಸ್ಟಾರ್ಟ್ ಆಗೈತೆ ರೀ. 80 ದಿವಸ ಅಂದ್ರೆ ಫ್ಲವರಿಂಗ್ ಚಾಲು ಆಗೈತೆ ರೀ. ಸಣ್ಣ ಬಿಡಿ ಆಗತ್ತೈತೆ ರೀ. ಈಗ ಅಲ್ಲಲ್ಲಿ ನಿಮ್ಗೆ ವೈರಸ್ ಗಿಡಗಳು ಕಂಡು ಬರ್ತಾವೆ ನೋಡ್ರಿ. ಅವತ್ರ ಕಂಟ್ರೋಲ್ ಮಾಡೋದು ನಿಮ್ಗೆ ಆಲ್ರೆಡಿ ವಿಡಿಯೋ ಹಾಕಿದನ್ರಿ. ಇನ್ನು ಕಂಟ್ರೋಲಿಂಗ್ ಮೆಥಡ್ ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತಾನೆ ರೀ. ನೋಡ್ರಿ ಹಿಂಗೆ ಯೂನಿಫಾರ್ಮ್ ಗ್ರೋತ್ ಬರ್ಬೇಕು ರೀ. ಒಂದೇ ಥರ ಎಲ್ಲ ಗಿಡಗಳು ರೀ ಒಂದೇ ಥರ ಹೈಟ್ ಬರ್ಬೇಕು ರೀ. ನೋಡ್ರಿ ಮಿಡಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿರಿ. ಪ್ರತಿಯೊಂದು ಗಿಡದಾಗ ಅಬ್ಸರ್ವ್ ಮಾಡಿರಿ. ಈ ಥರ ಇದೆ ನೋಡ್ರಿ. ಇದರಲ್ಲಿ ನಾವು ಮೆಕ್ಕೆಜೋಳನ ಯಾಕೆ ಹಾಕೊಂಡು ಬಂದ್ರೆ ರೀ, ಮೆಕ್ಕೆಜೋಳ ಹಾಕೋದ್ರಿಂದ ಏನಾಗತ್ತೆ ರೀ, ನಮ್ಮಲ್ಲಿ ರಸ ಹೀರುವ ಕೀಟಗಳಿಂದ ರಕ್ಷಣೆ ಸಿಗ್ತದೆ ರೀ ಆದಷ್ಟು. ಮತ್ತು ಈಗ ಬೇಸಿಗೆ ಟೈಮ್ದಾಗ ನಮ್ಗೆ ನೆರಳ ಮಾಡ್ತದೆ ರೀ ಗಿಡಗಳು. ಹೆಚ್ಚು ಬಿಸಿಲಿನಿಂದ ರೀ ನಮ್ಮ ಗಿಡಗಳನ್ನ ತಡಿತೈತೆ ರೀ. ಇದು ನೋಡ್ರಿ ವೈರಸ್ ಗಿಡ. ಕಿತ್ತು ಒಗಿಬೇಕಂತ ಹೇಳ್ತಾರೆ ರೀ. ವೈರಸ್ ಕಂಡು ತಕ್ಷಣ ನಾವೇನು ಕಿತ್ತಿಲ್ಲ ರೀ, ಗಿಡಗಳು ಕಾಲ್ದವು ನಾವು ಮಾತ್ರ ಮೇಂಟೈನ್ ಮಾಡತ್ತೇವೆ ರೀ. ಈ 8 ರಿಂದ 10 ದಿವಸಕ್ಕೊಮ್ಮೆ ಎಣ್ಣೆ ಹೊಡಿತೇವ್ರಿ ನಾವು. ರಿಕವರ್ ಆದ ವೈರಸ್ ಗಿಡನ ತೋರಿಸ್ತಾನೆ ರೀ ನಿಮಗೆ. ನೋಡಿರಿ ಮೊದಲಿನ ವೈರಸ್ ನೋಡಿರಿ, ಹೊಸ ಎಲೆಗಳು ಹೆಂಗದವ್ರಿ. ಇದು ನೋಡಿರಿ, ಇವು ಎಷ್ಟು ಡ್ಯಾಮೇಜ್ ಆದ ಗಿಡ ಎಲ್ಲಿ ನೋಡಿರಿ. ಇವು ಮೊದಲೇನು ಈಗಿನ ಎಲ್ಲಿ ನೋಡಿರಿ ಕ್ಲಿಯರ್ ನೋಡಿರಿ.